ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂಥ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇದು ಒಂದು ಫಿಟ್ನೆಸ್ ಬ್ರ್ಯಾಂಡ್. ಇಲ್ಲಿ ಕಸ್ಟಮರ್ ಸಪೋರ್ಟ್ ರೋಲಿಗೆ ಹೈರಿಂಗ್ ನಡೀತಾ ಇದೆ. ಓಕೆ, ಲೈಕ್ ಫ್ರೆಶರ್ಸ್ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ಮನೆಯಿಂದಲೇ ಮಾಡುವಂತಹ ಕೆಲಸ ಇದು. ತಿಂಗಳಿಗೆ 20,000 ತನಕ ನಿಮಗೆ ಸಂಬಳ ಸಿಗುತ್ತೆ. ಓಕೆ, ಸೊ ಏನು ಕೆಲಸ, ಯಾವ ಬ್ರ್ಯಾಂಡ್, ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಂತ ಹೇಳಿದ್ರೆ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತ ಹೇಳಿದ್ರೆ ನಾನು ಈ ಥರ ಜಾಬ್ ವಿಡಿಯೋಸ್ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ ಮತ್ತು ನೀವು ಬೇಗ ಅರ್ಜಿ ಸಲ್ಲಿಸ್ಬೋದು. ಓಕೆ, ಈಗ ಸ್ಟಾರ್ಟ್ ಮಾಡು. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೊರಟಿರೋ ಕಂಪನಿ ಹೆಸರು ಬಂದುಬಿಟ್ಟು VMAX.fit ಅಂತ. ಸೊ ಬೇಸಿಕಲಿ ಒಂದು ಫಿಟ್ನೆಸ್ ವೆಲ್ನೆಸ್ ಇದು ಸೈಟ್ ಇದೆ. ಸೊ ಅಲ್ಲಿ ಕೆಲವೊಂದು ಕೆಲಸ ಬಿಟ್ಟಿದ್ದಾರೆ. ಓಕೆ, ಇವರದೆಲ್ಲ ಕಂಪ್ಲೀಟ್ಲಿ ವೆಬ್ಸೈಟಲ್ಲಿ ಇದೆ. ಯೋಗ ಇಲ್ಲ ಡಯೆಟ್ ಮತ್ತು ಫಿಟ್ನೆಸ್ ರಿಲೇಟೆಡೇ ಇದೆ. ಓಕೆ, ಸೊ ಈ ಥರ ಒಂದು ಫಿಟ್ನೆಸ್ ಬ್ರ್ಯಾಂಡಿಗೆ ಅವರು ಮನೆಯಲ್ಲೇ ಮಾಡುವಂತಹ ಕೆಲಸಕ್ಕೆ ಜನರನ್ನು ಹುಡುಕ್ತಾ ಇದ್ದಾರೆ. ಸೊ ಒಂದ್ಸಲ ಬೇಕಾದರೆ ವೆಬ್ಸೈಟ್ ನೀವು ಚೆಕ್ ಮಾಡ್ಕೊಳ್ಳಿ. ಇದರ ಕೆಲಸದ ಲಿಂಕ್, ಈ ವೆಬ್ಸೈಟದ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಸೈಟಿಗೆ ಬರ್ತೀರಾ ನೀವು. ಓಕೆ, ಸೊ ಎಲ್ಲ ಫಿಟ್ನೆಸ್ ರಿಲೇಟೆಡೇ ಇದೆ. ಓಕೆ, ಸೊ ಇದಕ್ಕೂ ನಮಗೂ ಏನೂ ಬೇಕಾಗಿಲ್ಲ. ಸೊ ನಾವು ಇಲ್ಲಿ ಕೆಲಸ ಬಿಡ್ತಾರಲ್ಲ ಅದಕ್ಕೆ ಅಪ್ಲೈ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಸೊ ಇಲ್ಲೇ ಕಾಣಲಿಕ್ಕೆ ಸಿಗ್ತದೆ ನಿಮಗೆ ಟಾಪಲ್ಲಿ. ಸಾರಿ, ನಾನು ಲಾಸ್ಟಿಗಿದೆ ಅಂತ ಅಂದ್ಕೊಂಡೆ. ಟಾಪಲ್ಲೇ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಕೆರಿಯರ್ಸ್ ಅಂತ. ಓಕೆ, ಸೊ ಇದಕ್ಕೆ ಈ ಥರ ಕ್ಲಿಕ್ ಮಾಡಬೇಕು. ಸೊ ಜಾಯ್ನ್ ಅವರ್ ಟೀಮ್ ಅಂತ ಕಾಣ್ತದ. ಸೊ ನೀವು ಇದರಲ್ಲಿ ಜಾಯ್ನ್ ಆಗುವಂಥದ್ದು. ಸೊ ತುಂಬಾ ಕೆಲಸ ಇದೆ. ಸೊ ಕೆರಿಯರ್ ಸೆಟ್ VMAX ವೆಲ್ನೆಸ್ ನೋಡಿ, ತುಂಬಾ ಕೆಲಸ ಇದೆ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಮೋರ್ ಓಪನಿಂಗ್ಸ್ ಅಂತ ಇದೆಲ್ಲ, ಇದಕ್ಕೆ ಕ್ಲಿಕ್ ಮಾಡ್ತೀನಿ. ಇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಇದು ಮಾಡ್ತೀನಿ. ಓಕೆ, ಸೊ ನಾನು ಇಲ್ಲಿ ಏನು ಸರ್ಚ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಂಡಿಯಾ ಸರ್ಚ್ ಮಾಡ್ತೀನಿ, ಆಯಿತಾ. ಸೊ ಆನ್ ಸೈಟು ಕೆಲಸ ಇದೆ. ಅದು ಆ್ಯಕ್ಚುಲಿ ಲೊಕೇಶನ್ ಇರೋದು ಚೆನ್ನೈ, ಕೊಯಮತ್ತೂರು ಅಂತಿದೆಯಲ್ಲ, ಅಲ್ಲಿ ಕೆಲಸ ಇರೋದು. ಅಂದರೆ ಆಫ್ಲೈನ್ ಹೋಗಿ ಕೆಲಸ ಮಾಡೋರಿಗೆ. ಆನ್ಲೈನ್ ಕೆಲವೊಂದು ಕೆಲಸ ಇದೆ ಮನೆಯಲ್ಲೇ ಮಾಡುವಂಥದ್ದು. ಸೊ ಅದು ಯಾವುದಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಚಾಟ್ ಸಪೋರ್ಟ್ ಇಂಟರ್ನ್. ಓಕೆ, ನಾನು ಇದ್ರ ಬಗ್ಗೆ ಇವಾಗ ಮಾಹಿತಿ ಕೊಡಲಿಕ್ಕೆ ಹೊರಟಿರೋದು. ಸೊ ಇದು ಮನೆಯಲ್ಲೇ ಮಾಡುವಂಥ ಕೆಲಸ. ಅದು ಬಿಟ್ಟು ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಅಂತ ಇದೆ. ಇದು ಕೂಡ ಮನೆಯಲ್ಲೇ ಮಾಡುವಂಥ ಕೆಲಸ. ಮತ್ತು ಇದೆಲ್ಲ ಇನ್ ಆಫೀಸ್ ಅಂತ ಇದೆಯಲ್ಲ, ಇದು ಆಫೀಸ್ಗೆ ಹೋಗಿ ಕೆಲಸ ಮಾಡುವಂಥದ್ದು. ಚೆನ್ನೈಗೆ ಹೋಗ್ಬೇಕಾಗ್ತದೆ. ಇದು ಬೇಕಾಗಿಲ್ಲ. ಮನೆಯಲ್ಲೇ ರಿಮೋಟ್ ಅಂತ ಇದೆ ನೋಡಿ, ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಫಿಟ್ನೆಸ್ ಕೋಚ್ ಇದೆ ಮತ್ತು ಇನ್ಬೌಂಡ್ ಸೇಲ್ಸ್, ಅದು ತೆಲುಗು ಮತ್ತು ತಮಿಳ್ ಗೊತ್ತಿರೋರಿಗೆ. ನಿಮಗೆ ತೆಲುಗು ತಮಿಳ್ ಗೊತ್ತಿದ್ರೆ ನೀವು ಇದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಇದೆಲ್ಲ ಇನ್ ಆಫೀಸ್. ಮತ್ತು ನೋಡಿ, ಕೆಲವೊಬ್ಬರು ಫಿಟ್ನೆಸ್ ಅಂತ ಹೇಳಿದ್ರೆ ತುಂಬ ಫಿಟ್ ಆಗಿರ್ತೀರ ಮತ್ತು ನಿಮಗೆ ಫಿಟ್ನೆಸ್ ಕೋಚ್ ಆಗಿ ಎಲ್ಲಾದರೂ ಕೆಲಸ ಮಾಡಿರ್ತೀರ, ಎಲ್ಲ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತ ಹೇಳಿದ್ರೆ ಅವ್ರು ಫಿಟ್ನೆಸ್ ಕೋಚಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆ, ಮನೆಯಲ್ಲೇ ಮಾಡುವಂಥದ್ದು ಇದು ಕೂಡ. ಓಕೆ, ಸೊ ನಾನು ಎಲ್ಲರೂ ಮಾಡುವಂತಹ ಒಂದು ಮನೆಯಲ್ಲೇ ಮಾಡುವಂತಹ ಕೆಲಸ ಎಂತ ಅಂತ ಹೇಳಿದ್ರೆ, ಅದು ಚಾಟ್ ಸಪೋರ್ಟ್ ಇಂಟರ್ನ್. ಇದಕ್ಕೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಓಕೆ, ಫ್ರೆಶರ್ಸನ್ನು ಅವರು ವೆಲ್ಕಮ್ ಮಾಡ್ಕೋತಾರೆ. ಸೊ ಇದು ವ್ಯೂ ಅಂತ ಕ್ಲಿಕ್ ಮಾಡ್ತೀನಿ, ಆವಾಗ ಇದು ನನಗೆ ಜಾಬ್ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಇದು ರಿಮೋಟ್ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡುವಂತಹ ಕೆಲಸ, ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿದ್ದಾರೆ. ಸೊ ಚಾಟ್ ಸಪೋರ್ಟ್ ಇಂಟರ್ನ್, ಸೋಷಿಯಲ್ ಮೀಡಿಯಾ ಮತ್ತು ಕಸ್ಟಮರ್ ಎಂಗೇಜ್ಮೆಂಟ್. ಬೇಸಿಕಲ್ಲ ಇದು ಚಾಟ್ ಮಾಡುವಂಥದ್ದು ಕೆಲಸ, ಕಸ್ಟಮರ್ ಸಪೋರ್ಟ್ ಕೆಲಸ. ಸೊ ನಿಮಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು ಈ ಕೆಲಸ ಮಾಡೋಕ್ಕೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ಥರ ಯೂಟ್ಯೂಬ್ ಆಗಿರ್ಬೋದು, ಈ ಥರ ನಿಮಗೆ ಗೊತ್ತಿರಬೇಕು ಕರೆಕ್ಟಾಗಿ. ಕೆಲವರಿಗೆ ಲೈಕ್ಸ್ ಅಂದರೆ ಏನೋ ಗೊತ್ತಿರಲ್ಲ, ಕಾಮೆಂಟ್ಸ್ ಅಂದರೆ ಗೊತ್ತಿರಲ್ಲ. ಇವಾಗಿನ ಕಾಲದಲ್ಲಿ ಇರಲಿಕ್ಕಿಲ್ಲ, ಬಟ್ ಇದ್ರೂ ಇರ್ಬೋದು. ಸೊ ನಿಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಗೊತ್ತಿರಬೇಕು. ಓಕೆ, ಕಂಟೆಂಟ್ ಹೇಗೆ ಅಪ್ಲೋಡ್ ಮಾಡೋದು ಎಲ್ಲ ಗೊತ್ತಿರಬೇಕು. ಓಕೆ, ಸೊ ಯಾರಾದರೂ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋಕ್ಕೆ ಗೊತ್ತಿರಬೇಕು. ಟೋಟಲ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಗೊತ್ತಿದ್ದರೆ ಅವರು ಇದಕ್ಕೆ ಅಪ್ಲೈ ಮಾಡುವಂಥದ್ದು. ಓಕೆ, ಇದು ಫುಲ್ ಟೈಮ್ ಕೆಲಸ, ನೈಟ್ ಶಿಫ್ಟ್. ಸೊ ಯಾರೆಲ್ಲ ನೈಟ್ ಶಿಫ್ಟ್ ಪ್ರಿಫರ್ ಮಾಡ್ತೀರಾ, ಡೇ ಟೈಮಲ್ಲಿ ಬ್ಯುಸಿ ಇರ್ತೀರ, ನೈಟ್ ಶಿಫ್ಟ್ ನೋಡ್ತಾ ಇದ್ದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನೋಡಿ, ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್, ಯಾವ ಥರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಫ್ರೆಶರ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಕೆಲಸ ಅಂತ ಇಲ್ಲಿ ಹಾಕಿದ್ದಾರೆ. ಮಾನಿಟರ್ ಆ್ಯಂಡ್ ರೆಸ್ಪಾಂಡ್ ಪ್ರಾಂಪ್ಟ್ಲಿ ಟು ಡೈರೆಕ್ಟ್ ಮೆಸೇಜಸ್, ಕಾಮೆಂಟ್ಸ್ ಆ್ಯಂಡ್ ರಿವ್ಯೂಸ್ ಅಕ್ರಾಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಆ್ಯಂಡ್ ಗೂಗಲ್ ಬಿಸ್ನೆಸ್ ಪ್ರೊಫೈಲ್. ಅವರದ್ದು ಇಷ್ಟೆಲ್ಲ ಇರ್ತದೆ, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ತದಲ್ವಾ. ಸೊ ಡೈರೆಕ್ಟ್ ಮೆಸೇಜ್ ಹ್ಯಾಂಡಲ್ ಮಾಡಬೇಕಾಗ್ತದೆ, ನೀವು ಕಮೆಂಟಿಗೆ ರಿಪ್ಲೈ ಕೊಡಬೇಕಾಗ್ತದೆ. ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮನ್ನು ಏನಾದರೂ ಪೋಸ್ಟ್ ಏನಾದರೂ ಇದ್ದರೆ ರಿವ್ಯೂ ಮಾಡುವಂಥದ್ದು.
ಓಕೆ, ಫೇಸ್ಬುಕ್ಕಲ್ಲಿ ಕೂಡ ಕಾಮೆಂಟ್ ನೋಡುವಂಥದ್ದು, ಅವರ ಟೋಟಲಿ ಪ್ರೊಫೈಲನ್ನು ಮ್ಯಾನೇಜ್ ಮಾಡುವಂಥದ್ದು, ಏನಾದರೂ ಮೆಸೇಜ್ ಎಲ್ಲ ಬಂದರೆ ನೀವು ಹ್ಯಾಂಡಲ್ ಮಾಡುವಂಥ ರಿಪ್ಲೈ ಕೊಡುವಂಥದ್ದೆಲ್ಲ ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ, ಸೊ ಎಂಗೇಜ್ ವಿತ್ ದ ಆನ್ಲೈನ್ ಕಮ್ಯುನಿಟಿ ಇನ್ ಅ ಫ್ರೆಂಡ್ಲಿ ಪ್ರೊಫೆಷ್ನಲ್ ಆ್ಯಂಡ್ ಬ್ರ್ಯಾಂಡ್ ಅಲೈನ್ಡ್ ಮ್ಯಾನರ್. ಓಕೆ, ಸೊ ಯಾರಾದರೂ ಮೆಸೇಜ್ ಕೊಡ್ತಾರೆ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಆಗಿ ನೀವು ಅವರಿಗೆ ರಿಪ್ಲೈ ಕೊಡಬೇಕು, ಅದು ನಿಮಗೆ ಗೊತ್ತಿರಬೇಕು. ಆನ್ಸರ್ ಕಸ್ಟಮರ್ ಕ್ವೆರೀಸ್ ರಿಲೇಟೆಡ್ ಹೆಲ್ತ್, ನ್ಯೂಟ್ರಿಷನ್, ಫಿಟ್ನೆಸ್ ಆ್ಯಂಡ್ ಸರ್ವಿಸ್ ಯೂಸಿಂಗ್ ನಾಲೆಜ್ ಆ್ಯಂಡ್ ಅವೈಲೇಬಲ್ ರಿಸೋರ್ಸಸ್. ಇವಾಗ ಯಾರೋ ಒಬ್ರು ಕ್ಲೈಂಟ್, ಓಕೆ, ಕ್ಲೈಂಟ್ ಅವ್ರ ಕಸ್ಟಮರ್ ಏನಾದರೂ ಹೇಳಿ, ಸೊ ಅವರು ಈ ಒಂದು ವಿ ಮ್ಯಾಕ್ಸ್ ಅಂತ ಇದಕ್ಕೆ ಜಾಯ್ನ್ ಆಗ್ತಾರೆ. ಓಕೆ, ಅವರಿಗೆ ಕೆಲವೊಬ್ಬರಿಗೆ ಲೈಕ್ ಇದು ಬೇಕಿರ್ತದೆ, ಡಯಟ್ ಚಾರ್ಟ್ ಬೇಕಿರ್ತದೆ. ಓಕೆ, ಅವರ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಯೋಗ ಎಕ್ಸಸೈಸ್ ಅದು ಹೇಗೆ ಮಾಡೋದು ಅಂತ ಇರ್ತದೆ, ಸೊ ಅವರು ಇನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರಿಗೆ ರಿಪ್ಲೈ ಕೊಡುವಂಥದ್ದು ನೀವು. ಓಕೆ, ಸೊ ಅದು ನಿಮ್ದಿಲ್ಲಿ ಕೆಲಸ ಆಗ್ತದೆ. ಎನ್ಕ್ವೈರಿ ಮಾಡಿದರೆ ಅದಕ್ಕೆ ಆನ್ಸರ್ ಮಾಡುವಂಥದ್ದು, ಚಾಟ್ ಮಾಡುವಂಥದ್ದು ನಿಮ್ದಿಲ್ಲಿ ಕೆಲಸ ಆಗುತ್ತೆ. ಬಿಲ್ಡ್ ಅ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ದ್ಯಾಟ್ ಎನ್ಕರೇಜ್ ಯೂಸರ್ ಟು ಸಬ್ಮಿಟ್ ಎನ್ಕ್ವೈರಿ ಫಾರ್ಮ್ಸ್ ಆ್ಯಂಡ್ ಬಿಕಮ್ ಅ ಪೊಟೆನ್ಷಿಯಲ್ ಲೀಡ್. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಚೆನ್ನಾಗಿ ಈಗ ಯಾರೋ ಇಂಟ್ರೆಸ್ಟ್ನ ಬರ್ತಾರೆ. ಓಕೆ, ನೀವು ಒಂಥರ ರಫ್ ಆಗಿ ರಿಪ್ಲೈ ಕೊಟ್ಟರೆ ಅವ್ರು ಹಾಗೆ ಬಿಟ್ಟು ಹೋಗ್ತಾರಲ್ಲ, ಆ ಥರ ಎಲ್ಲ ಸ್ಮೂತಾಗಿ ಕಾನ್ವರ್ಸೇಷನ್ ಮಾಡಿಕೊಂಡು ಅವ್ರನ್ನ ಇಲ್ಲಿ ಜಾಯಿನ್ ಮಾಡಿಸುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ನೆಕ್ಸ್ಟ್, ಹ್ಯಾಂಡಲ್ ಕಸ್ಟಮರ್ ಕನ್ಸರ್ನ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಸ್ಕಲೇಟ್ ಕಾಂಪ್ಲೆಕ್ಸ್ ಇಶ್ಯೂ ಟು ದ ರಿಲೆವೆಂಟ್ ಇಂಟರ್ನಲ್ ಟೀಮ್. ಇವಾಗ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ, ಇವಾಗ ಅವ್ರು ಪೇ ಮಾಡಿದ್ದಾರೆ ಹಣ, ಬಟ್ ಅದು ಇವರು ಇಲ್ಲ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಇರ್ಬೋದು, ಅದು ನಿಮ್ಮ ಹತ್ರ ಬಂದು ಹೇಳ್ತಾರೆ. ಸೊ ನೀವೇನು ಮಾಡಬೇಕು, ಇಂಟರ್ನಲ್ ಟೀಮ್ ಅವರಿಗೆ ಇನ್ಫಾರ್ಮ್ ಮಾಡಬೇಕು ಇದನ್ನು, ಮತ್ತು ಅದು ಸಾಲ್ವ್ ಮಾಡಿ ಕೊಡಬೇಕು ಇಶ್ಯೂನ, ಅದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ನೆಕ್ಸ್ಟ್, ಮೇಂಟೈನ್ ಅ ಕ್ವಿಕ್ ರೆಸ್ಪಾನ್ಸ್ ಟೈಮ್ ಡ್ಯೂರಿಂಗ್ ದ ಅಸೈನ್ಡ್ ಶಿಫ್ಟ್ ಟು ಎನ್ಶೋರ್ ಆ್ಯನ್ ಎಕ್ಸಲೆಂಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇವಾಗ ನಿಮಗೆ ನೈಟ್ ಟೈಮ್ ಶಿಫ್ಟ್ ಅಲ್ವಾ, ಸೊ ಯಾರಾದರೂ ಮೆಸೇಜ್ ಹಾಕಿದರೆ ಫಾಸ್ಟಾಗಿ ರಿಪ್ಲೈ ಕೊಡಬೇಕು. ಓಕೆ, ಅರ್ಧ ಗಂಟೆ 1 ಗಂಟೆ ಬಿಟ್ಟು ಯಾವಾಗ ರಿಪ್ಲೈ ಕೊಡೋದಲ್ಲ, ಫಾಸ್ಟಾಗಿ ರಿಪ್ಲೈ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಟೋಟಲಿ ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕು. ನೆಕ್ಸ್ಟ್, ಟ್ರ್ಯಾಕ್ ರಿಕರಿಂಗ್ ಕಸ್ಟಮರ್ ಕ್ವಶನ್ಸ್ ಆ್ಯಂಡ್ ಶೇರ್ ಇನ್ಸೈಟ್ ವಿತ್ ದ ಮಾರ್ಕೆಟಿಂಗ್ ಆ್ಯಂಡ್ ಆಪರೇಷನ್ ಟೀಮ್ಸ್. ಏನಾದರೂ ಕಸ್ಟಮರ್ದು ಈಗ ಕಂಟಿನ್ಯೂಸ್ ಒಂದೇ ಕ್ವಶನ್ ಕೇಳ್ತಾ ಇದ್ದಾರೆ, ಅವರು ಏನೋ ಒಂದು ಅವ್ರಿಗೆ ಅರ್ಥ ಆಗಿಲ್ಲ. ಓಕೆ, ಸೊ ಅದನ್ನೇನು ಮಾಡಬೇಕು, ರಿಲೆವೆಂಟ್ ಟೀಮಿಗೆ ನೀವು ಹ್ಯಾಂಡ್ ಓವರ್ ಮಾಡಬೇಕು. ಓಕೆ, ನೆಕ್ಸ್ಟ್, ಎನ್ಶೂರ್ ಆಲ್ ದ ಇಂಟ್ರಾಕ್ಷನ್ ಫಾಲೋ ದ ಬ್ರ್ಯಾಂಡ್ಸ್ ಟರ್ನ್ ಆಫ್ ದ ವಾಯ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಗೈಡ್ಲೈನ್ಸ್. ಸೊ ಅವರು ನಿಮಗೆ ಫಸ್ಟಿಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಯಾವ ಕಂಪನಿ ಜಾಯ್ನ್ ಆದರೂ ಕೂಡ ಟ್ರೈನಿಂಗ್ ಕೊಡ್ತಾರೆ, ಹೀಗೆ ಮಾತಾಡುವಂಥದ್ದು ಕಸ್ಟಮರ್ ಹತ್ರ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದು ನಿಮಗೆ ಹೇಳಿಕೊಡ್ತಾರೆ. ಸೊ ನೀವು ಆ ಥರನೇ ಮಾತಾಡಬೇಕು. ಓಕೆ, ಟೋಟಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಇಂಪಾರ್ಟೆಂಟ್. ಓಕೆ, ಅದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ, ಟೋಟಲಿ ಕಸ್ಟಮರ್ ಹತ್ರ ಮಾತಾಡುವಂಥದ್ದು. ಓಕೆ, ಇದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಸೋಷಿಯಲ್ ಮೀಡಿಯಾ ಬಗ್ಗೆ ನಾಲೆಜ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋದು. ಸೊ ನೆಕ್ಸ್ಟ್, ಏನು ಕ್ವಾಲಿಫಿಕೇಷನ್ ಬೇಕಂತ, ಸೊ ಏನಾದರೂ ಲೈಕ್ ನ್ಯೂಟ್ರಿಷನ್ ರಿಲೇಟೆಡ್ ಏನಾದರೂ ಹೆಲ್ತ್ ಸೈನ್ಸ್ ಆಗಿರ್ಬೋದು, ಲೈಫ್ ಸೈನ್ಸ್ ಈ ಥರ ಏನಾದರೂ ಕೋರ್ಸ್ ಮಾಡಿದ್ರೆ ಅದೊಂದು ಅಡ್ವಾಂಟೇಜ್. ಇಲ್ಲ ಅಂತ ಅದು ಎನಿ ಡಿಗ್ರಿ ಓಕೆ, ನಿಮಗೆ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾನೇಜ್ ಮಾಡೋಷ್ಟಿದ್ರು ಅಪ್ಲೈ ಮಾಡಿ. ಏನಕ್ಕಂತಂದರೆ ಕರೆಕ್ಟಾಗಿರಬೇಕು ಅಂತ ಅಪ್ಲೈ ಮಾಡೇ ಇಲ್ಲ ಅಂತಂದರೆ ನಿಮಗೆ ಕೆಲಸ ಸಿಗೋದೇ ಇಲ್ಲ. ಸೊ ಚೆನ್ನಾಗಿರಬೇಕು ಕಮ್ಯುನಿಕೇಷನ್ ಅಂತ ಹೇಳಿದ್ದಾರೆ. ಓಕೆ, ಸ್ಟ್ರಾಂಗ್ ಇಂಟರ್ಪರ್ಸನಲ್ ಸ್ಕಿಲ್ ವಿತ್ ಕಸ್ಟಮರ್ ಸೆಂಟ್ರಿಕ್ ಮೈಂಡ್ ಸೆಟ್. ಓಕೆ, ಇಂಟರ್ಪರ್ಸನಲ್ ಸ್ಕಿಲ್ ಮತ್ತು ಸೋಷಿಯಲ್ ಮೀಡಿಯಾ ಅರ್ಥ ಆಗಬೇಕು, ಅದು ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೆ ಇಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿರ್ತೀರಾ. ನೆಕ್ಸ್ಟ್, ಎಬಲ್ ಟು ಹ್ಯಾಂಡಲ್ ಮಲ್ಟಿಪಲ್ ಕಾನ್ವರ್ಸೇಷನ್ ಸೈಮಲ್ಟೇನಿಯಸ್ಲಿ ವಿತ್ ದ ಎಕ್ಯುರಸಿ ಆ್ಯಂಡ್ ಪ್ರೊಫೆಷನಲಿಸಮ್. ಸೊ ಇವಾಗ ಇಬ್ಬರು ಕಸ್ಟಮರ್ ಸೈಮಲ್ಟೇನಿಯಸ್ಲಿ ಮೆಸೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಇಬ್ರಿಗೂ ಹತ್ರ ಮಾತಾಡಬೇಕು, ಅದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ, ಸೊ ಅದು ಇರಬೇಕು. ನೆಕ್ಸ್ಟ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ನೆಕ್ಸ್ಟ್, ಮನೆಯಿಂದಲೇ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ಮಾಡಲಿಕ್ಕೆ ಕೂಡ ಇರಬೇಕು, ಮತ್ತು ಗ್ರೂಪಲ್ಲಿ ಕೆಲಸ ಮಾಡಲಿಕ್ಕೂ ನಿಮಗೆ ಆಗಬೇಕು. ಓಕೆ, ಇದು ನೈಟ್ ಶಿಫ್ಟ್, ನಾನು ಆಲ್ರೆಡಿ ಹೇಳಿದ್ದೇನೆ ನೈಟ್ ಶಿಫ್ಟ್ ಇದು. ಓಕೆ, ಸೊ ಪಂಕ್ಚುಯಾಲಿಟಿ, ರಿಲಯಬಲ್ ಮತ್ತು ಕಮ್ಯುನಿಟಿ ಪ್ರಾಂಪ್ಟ್ ಕಸ್ಟಮರ್ ಇಂಟ್ರಾಕ್ಷನ್. ಓಕೆ, ಸೊ ಪಂಕ್ಚುಯಲ್ ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಇದು ಕ್ವಾಲಿಫಿಕೇಷನ್ ಮತ್ತು ಸ್ಕಿಲ್ ಆಯಿತು. ಓಕೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಓಕೆ ಅನಿಸಿದರೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಎನಿ ಡಿಗ್ರಿ ಫೈನ್ ಗೈಸ್, ಎನಿ ಡಿಗ್ರಿ ಫೈನ್. ಓಕೆ, ಸೊ ಇಲ್ಲಿ ಅಪ್ಲೈ ಅಂತ ಕಾಣ್ತದಲ್ವ, ಇದಕ್ಕೆ ಕ್ಲಿಕ್ ಮಾಡಬೇಕು. ಸೊ ನೀವು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ಸೊ ರೆಸ್ಯೂಮೆ ಅಪ್ಲೋಡ್ ಮಾಡಿದ ಕೂಡ ಇದೆಲ್ಲ ಡೀಟೇಲ್ಸ್ ಅದೇ ತೊಗೊಂಡ್ಬಿಡ್ತದೆ. ಓಕೆ, ನಾನು ರೆಸ್ಯೂಮೆ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕು, PDF ಇಲ್ಲ ಡಾಕ್ ಫಾರ್ಮೆಟಲ್ಲಿದ್ದರೆ ಫೈನ್. ಓಕೆ, ನೆಕ್ಸ್ಟ್, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಹಾಕಿ, ಮತ್ತು ನಿಮ್ದು ಇಲ್ಲಿ ಫೋನ್ ನಂಬರ್ ಹಾಕಿ, ಅದಾದಮೇಲೆ ಇಮೇಲ್ ಅಡ್ರೆಸ್ ಹಾಕಿ. ಓಕೆ, ಅದಾದಮೇಲೆ ಕರೆಂಟ್ ಲೊಕೇಶನ್ ಎಲ್ಲಿಂದ ನೀವು ಅದು ಇಲ್ಲಿ ಹಾಕಿ. ಓಕೆ, ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಇದು ಐ ಆಮ್ ಅ ಫ್ರೆಶರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಓಕೆ, ನಿಮ್ಮದು ಟೈಪ್ ಇವಾಗ ಗ್ರಾಜ್ಯುಯೇಟ್. ಓಕೆ,
ಯಾವುದೋ ಒಂದು ಹಾಕಿ. ಓಕೆ, ಏನು ಕಲ್ತಿದ್ದೀರಾ ಅದು ಹಾಕಿ, ಮತ್ತು ಸ್ಪೆಸಿಫಿಕೇಶನ್ ಏನು ಸ್ಪೆಸಿಫಿಕೇಶನ್ ಅಂತ ಇಲ್ಲಿ ಹಾಕಿ, ಮತ್ತು ಇನ್ಸ್ಟಿಟ್ಯೂಟ್ ನೇಮ್ ಯಾವ ಇನ್ಸ್ಟಿಟ್ಯೂಟ್ ಅದು ಇಲ್ಲಿ ಸ್ಪೆಸಿಫೈ ಮಾಡಿ, ಮತ್ತು ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಎಂಡ್ ಆಯಿತು. ನಾನಿವಾಗ ಸುಮ್ಮನೆ ಒಂದು ಹಾಕ್ತಾ ಇದ್ದೀನಿ. 2023 ಇರಲಿ, 2023ರಿಂದ 2000. ಓಕೆ, ನಾನೇನೋ ಒಂದು ಸೆಲೆಕ್ಟ್ ಮಾಡ್ತೀನಿ ಗೈಸ್, ನೀವು ಕರೆಕ್ಟಾಗಿ ಹಾಕಬೇಕು. ನಾನು 2026ಕ್ಕೆ ಮುಗೀತಂತ ಹಾಕ್ತೀನಿ. ಓಕೆನಾ? ಸೊ 3 years ಕೋರ್ಸ್ ಅಂತ ಹಾಕ್ತೀನಿ, ಬೇಕಾಗಿಲ್ಲ. ಸೊ ಇಲ್ಲಿ ಕಂಪಲ್ಸರಿ ರೆಸ್ಯೂಮೆ ಹಾಕಬೇಕು. ರೆಸ್ಯೂಮೆ ಹಾಕಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಸೊ ಗೈಸ್, ನಾನು ಡೀಟೇಲ್ ಆಗಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಸೊ ಅಪ್ಲೈ ಮಾಡಿ ಲೈಕ್ 2 weeks ವೆಯ್ಟ್ ಮಾಡಿ. ನಿಮಗೆ ಲೇಟ್ ಆಗುತ್ತೆ. ಅಪ್ಲೈ ಮಾಡಿದ ಕೂಡಲೇ ಏನು ಇದು ಬರಲ್ಲ, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲ್ಲ. 2 weeks ತನಕ ಆಗುತ್ತೆ. ನೀವು ಸೆಲೆಕ್ಟ್ ಆದರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಏನಂತ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಮೇಲ್ ಥ್ರೂ ಮಾಡ್ಬೋದು, ಮೋಸ್ಟ್ ಪ್ರಾಬಬ್ಲಿ ಮೇಲ್ ಥ್ರೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಗ್ಯಾರಂಟಿ ಇಲ್ಲ, ಮೇಲೇ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ನೀವು ಮೇಲ್ ಚೆಕ್ ಮಾಡ್ತಾ ಇರಬೇಕು. ಓಕೆ, ಸೊ ಇದಾಗಿತ್ತು ಇವತ್ತಿದ್ದು ವಿಡಿಯೋ. ಐ ಹೋಪ್ ಎಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಇಲ್ಲ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಮನೆಯೇ ಮಾಡುವಂಥ ಕೆಲಸ ಹುಡುಕ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬೈ ಬೈ.